ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ 3ನೇ ಅಧ್ಯಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೆಂಕಟನಾಥರ ತಂದೆಯ ಮರಣ. ಗುರುಗಳ ಕನಸು ನನಸಾಯಿತು. ಆ ಘಟನೆಯನ್ನು ನೋಡಲು ಶ್ರೀ ಸುಧೀಂದ್ರರು ಪುಣ್ಯಭಾಜನರಾಗಿದ್ದರು. ಆದರೆ ತಿಮ್ಮಣ್ಣ ಭಟ್ಟರು ಆ ಪುಣ್ಯವನ್ನು ಕೇಳಿಕೊಂಡು ಬಂದಿರಲಿಲ್ಲ. ಅವರು ವೆಂಕಟನಾಥನು ಇನ್ನೂ ಚಿಕ್ಕವನಿರುವಾಗಲೇ ಅವನ ಉಪನಯಕ್ಕೆ ಮುಂಚೆಯೇ ಹೆಂಡತಿ ಮಕ್ಕಳನ್ನು ಕೈಬಿಟ್ಟು ಮರಣ ಹೊಂದಿದರು. ಕುಂಭಕೋಣದಿಂದ ಬಂದ ಅವರು ಹೆಚ್ಚು ಕಾಲ ಜೀವಿಸಿರಲಿಲ್ಲ. ವೆಂಕಟನಾಥನಿಗೆ ಬಾಲ್ಯದಿಂದಲೂ ತಿಮ್ಮಣ್ಣ ಭಟ್ಟರೇ ವಿದ್ಯಾಭ್ಯಾಸ ಮಾಡಿಸಿದ್ದರು. ಬಾಲಕನು ಬಹು ಕುಶಾಗ್ರಮತಿ. ಒಮ್ಮೆ ಹೇಳಿಬಿಟ್ಟರೆ ಸಾಕು, ತಕ್ಷಣ ಗ್ರಹಿಸುತ್ತಿದ್ದನು. ಅವನು ಏಕಸಂಧಿಗ್ರಾಹಿ. ವೇದಶಾಸ್ತ್ರಗಳಲ್ಲಿ ಅವನಿಗೆ ವಯಸ್ಸಿಗೆ ಮೀರಿದ ಆಸಕ್ತಿ. ವೀಣಾವಾದನದಲ್ಲಿ ಅವನು ಮಹಾನಿಪುಣ. ತಿಮ್ಮಣ್ಣ ಭಟ್ಟರು ಪ್ರಸಿದ್ಧ ವೀಣಾವಾದಕರಾಗಿದ್ದರೂ ಸಂಸಾರ ತಾಪತ್ರಯ, ಅದರ ನಿರ್ವಹಣೆಯಲ್ಲಿ ವೀಣೆಯನ್ನು ನುಡಿಸಲು ಅವರಿಗೆ ಸಮಯವೇ ಇರಲಿಲ್ಲ. ವೆಂಕಟಾಂಬ ಮದುವೆಯಾಗುವವರೆಗೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡುತ್ತಿದ್ದಳು. ಗುರುರಾಜನಿಗೆ ವೀಣಾವಾದನದಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ಆದರೆ ಬಾಲಕ ವೆಂಕಟನಾಥನಿಗೆ ಅದರ ಬಗ್ಗೆ ವಿಶೇಷ ಆಸಕ್ತಿ. ಅವನು ತನ್ನ ವಿದ್ಯಾಭ್ಯಾಸದ ಜೊತೆಗೆ ವೀಣಾವಾದನದ ಅಭ್ಯಾಸವನ್ನು ಮಾಡುತ್ತಿದ್ದನು. ವೆಂಕಟನಾಥನು ಕುಂಭಕೋಣಕ್ಕೆ ಹೋಗಿದ್ದಾಗ ಶ್ರೀ ಸುಧೀಂದ್ರರು ಮೂಲರಾಮರ ಪೂಜೆ ಮಾಡುವುದನ್ನು ತಂದೆ ತಾಯಿಯರ ಕಣ್ಣು ತಪ್ಪಿಸಿ ನೋಡಿ ಬಂದಿದ್ದನು. ಊರಿಗೆ ಬಂದ ಮೇಲೆ ಸ್ವಾಮಿಗಳಂತೆ ಉಡುಪು ಧರಿಸಿ ಭಕ್ತಿ ಭಾವವೇ ಮೈಯೆತ್ತಿದಂತೆ ದೇವರ ಪೂಜೆಯನ್ನು ತದೇಕ ಚಿತ್ತದಿಂದ ಮಾಡುತ್ತಿದ್ದನು. ತಂದೆಯವರು ಕಲಿಸಿಕೊಟ್ಟಿದ್ದ ಸ್ತೋತ್ರಗಳನ್ನೇ ಮಂತ್ರಗಳೆಂಬಂತೆ ಹೇಳುತ್ತಿದ್ದನು. ಅಕ್ಕನು ಬಿಟ್ಟು ಹೋಗಿದ್ದ ಗೊಂಬೆ ಮಡಿಕೆ ಕುಡಿಕೆಗಳೇ ಅವನ ಪೂಜಾ ಸಾಮಾನುಗಳಾಗಿದ್ದವು. ಇದನ್ನೆಲ್ಲ ಗಮನಿಸುತ್ತಿದ್ದ ತಂದೆ ತಾಯಿಗಳಿಗೆ ಮಗನ ಆಟವನ್ನು ನೋಡಿ ವಿನೋದ ವಿಚಿತ್ರವಾಗಿ ಕಂಡರೂ ಮಗನು ಈಗಲೇ ಹೀಗಾದರೆ ಮುಂದೆ ಸನ್ಯಾಸಿಯಾದರೆ ಗತಿಯೇನು ಎಂಬ ಅಧೀರತೆಯು ಉಂಟಾಗದೇ ಇರಲಿಲ್ಲ. ಮಗನು ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದವನು. ಅಲ್ಲದೆ ಶ್ರೀ ಗುರುಗಳು ಮಗನ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದರು. ಆದರೆ ಒಂದು ಮಾತಂತೂ ತಿಮ್ಮಣ್ಣ ಭಟ್ಟರಿಗೆ ಸ್ಪಷ್ಟವಾಗಿ ಗೋಚರಿಸಿತು. ಬಾಲಕ ವೆಂಕಟನಾಥನು ಸಾಮಾನ್ಯ ವ್ಯಕ್ತಿಯಲ್ಲ, ಯಾವುದೋ ಒಂದು ಅಸಾಮಾನ್ಯ ಕಾರ್ಯಕ್ಕೆಂದೇ ಜನಿಸಿದವನು. ಅವನಿಗೆ ಒಳ್ಳೆಯ ಶಿಕ್ಷಣವನ್ನು ಯೋಗ್ಯ ಗುರುವಿನಲ್ಲಿ ಕೊಡಿಸಬೇಕು. ಆದರೆ ಅಂತಹ ಪಂಡಿತರು ಆ ಊರಿನಲ್ಲಿ ಯಾರೂ ಇರಲಿಲ್ಲ. ಮಗನನ್ನು ದೂರಿಗೆ ಕಳುಹಿಸಿ ಅವನನ್ನು ಬಿಟ್ಟಿರುವುದು ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಮುಂದೇನು ಮಾಡಬೇಕೆಂಬುದು ತಿಳಿಯದೆ ತಿಮ್ಮಣ್ಣ ಭಟ್ಟರು ಎಂದಿನಂತೆ ಶ್ರೀಹರಿ ಚಿತ್ತಕ್ಕೆ ಬಿಟ್ಟು ನಿಶ್ಚಿಂತರಾಗಿದ್ದರು. ಈ ಮಧ್ಯೆ ವೆಂಕಟಾಂಬ ಗರ್ಭಿಣಿಯಾಗಿರುವ ಒಂದು ಸಂತೋಷದ ವಾರ್ತೆ ಬಂದಿತು. ಮಗಳ ಮೊದಲ ಹೆರಿಗೆಯನ್ನು ತವರು ಮನೆಯಲ್ಲಿಯೇ ಸಂಭ್ರಮದಿಂದ ಮಾಡಬೇಕೆಂಬ ಆಸೆ ತಂದೆ ತಾಯಿಗಳಿಗೆ. ಆದರೆ ಖರ್ಚು ವೆಚ್ಚವನ್ನು ತೂಗಿಸಬೇಕಲ್ಲ, ಹಾಗೆಂದು ತಮ್ಮ ಕರ್ತವ್ಯದಿಂದಲೂ ನುಣುಚಿಕೊಳ್ಳುವುದು ತಪ್ಪಾಗುತ್ತದೆ. ಎಲ್ಲವನ್ನು ಪರಮಾತ್ಮನ ಇಚ್ಛೆಗೆ ಬಿಟ್ಟು ತಿಮ್ಮಣ್ಣ ಭಟ್ಟರು ಸಂತೋಷದಿಂದಲೇ ಮಗಳನ್ನು ಕರೆದುಕೊಂಡು ಬಂದರು. ಕೆಲವು ದಿನಗಳ ನಂತರ ಮಗಳು ಒಂದು ಶುಭ ಮುಹೂರ್ತದಲ್ಲಿ ಗಂಡು ಮಗುವಿನ ತಾಯಿಯಾದಳು. ಅದಕ್ಕೆ ನಾರಾಯಣನೆಂಬ ನಾಮಕರಣವೂ ಆಯಿತು. ಇವನೇ ಮುಂದೆ ರಾಘವೇಂದ್ರ ವಿಜಯವನ್ನು ರಚಿಸಿದ ನಾರಾಯಣ ಕವಿ. ತಾಯಿ ಮಗುವನ್ನು 3ನೆಯ ತಿಂಗಳಲ್ಲಿ ಅಳಿಯನಿಗೆ ಒಪ್ಪಿಸಿ ನಿರಾಳವಾದರು. ತಿಮ್ಮಣ್ಣ ಭಟ್ಟರು ಮಗಳು ಅಳಿಯ ಮೊಮ್ಮಗನೊಂದಿಗೆ ಮಧುರೆಗೆ ಹೋಗಿ ಬಂದರು. ಬಂದವರೇ ಜ್ವರ ಬಂದು ಹಾಸಿಗೆ ಹಿಡಿದು ಮಲಗಿದವರು ಮೇಲೇಳಲಿಲ್ಲ. 3-4 ತಿಂಗಳು ನರಳಿ ಪತ್ನಿ ಹಾಗೂ ವೆಂಕಟನಾಥನನ್ನು ಗುರುರಾಜನ ಜವಾಬ್ದಾರಿಗೊಪ್ಪಿಸಿ ಕಾಲವಶವಾದರು. ಅವರ ಸಾವು ಅವರ ಕುಟುಂಬಕ್ಕೆ ಒಂದು ಭರಸಿಡಿಲಿನಂತೆ ಬಂದೆರಗಿತು. ಗುರುರಾಜನದು ಇನ್ನೂ ಚಿಕ್ಕ ವಯಸ್ಸು, ವಿವಾಹವೇನೂ ಆಗಿತ್ತು. ಆದರೆ ಅವನ ಪುಟ್ಟ ಹೆಗಲಿನ ಮೇಲೆ ತಾಯಿ, ಹೆಂಡತಿ ಹಾಗೂ ತಮ್ಮನ ಪಾಲನೆ ಪೋಷಣೆಯು ಗುರುತರವಾದ ಜವಾಬ್ದಾರಿಗಳು ಏರಿದ್ದವು. ಆದರೆ ಅವನು ಅವನ್ನೆಲ್ಲ ಧೈರ್ಯವಾಗಿ ಎದುರಿಸಿದನು.
ಅವನು ತನಗೆ ತಿಳಿದಿದ್ದ ಸಂಗೀತ ವಿದ್ಯಾಬೋಧನೆಯಿಂದ ಕಷ್ಟಪಟ್ಟು ಸಂಸಾರ ತೂಗಿಸುತ್ತಿದ್ದನು. ಮುಂದೆ ವೆಂಕಟನಾಥನ 8ನೇ ವಯಸ್ಸಿನಲ್ಲಿ ಅವನಿಗೆ ಉಪನಯನ ಮಾಡಿದನು. ಗುರುರಾಜನ ಪತ್ನಿಯು ಸಂತೋಷದಿಂದ ಮನೆಯ ಜವಾಬ್ದಾರಿಗಳನ್ನೆಲ್ಲ ನಿರ್ವಹಿಸುತ್ತಿದ್ದಳು. ವೆಂಕಟನಾಥನಿಗೆ 8ರ ವಯಸ್ಸು. ಅಣ್ಣನಿಂದ ತಾನು ಕಲಿಯುವುದೆಲ್ಲ ಮುಗಿದಿತ್ತು. ಹೆಚ್ಚಿನ ವಿದ್ಯೆ ಕಲಿಯಲು ಆ ಊರಿನಲ್ಲಿ ದೊಡ್ಡ ಪಂಡಿತರಿರಲಿಲ್ಲ. ಸುಮ್ಮನೆ ಕಾಲಹರಣ ಮಾಡುವುದು ಅವನಿಗೆ ಒಗ್ಗದ ವಿಷಯ. ಆಗ ಶ್ರೀಹರಿ ಚಿತ್ತವೇ ಅವರನ್ನು ಕಾಪಾಡಿತು. ಒಮ್ಮೆ ಮಧುರೆಯಿಂದ ಮಗಳು ಅಳಿಯ ಬಂದಿದ್ದರು. ಅವರು ಹಾಗೆಯೇ ಮಾತನಾಡುತ್ತಾ ಕುಳಿತಿರುವಾಗ ವೆಂಕಟಾಂಬ ತಮ್ಮನನ್ನು ತಮ್ಮ ಜೊತೆಗೆ ಕಳುಹಿಸಿಕೊಟ್ಟರೆ ಮಧುರೆಯಲ್ಲಿ ಅವನು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಎಂದು ಗುರುರಾಜನನ್ನು ಕೇಳಿದಳು. ಅದಕ್ಕೆ ಸ್ವತಃ ಅಧ್ಯಾಪಕರಾಗಿದ್ದ ಭಾವ ಲಕ್ಷ್ಮೀ ನರಸಿಂಹಾಚಾರ್ಯರು ಲಕ್ಷ್ಮೀ ವೆಂಕಟನಾಥನ ವಿದ್ಯಾಭ್ಯಾಸವನ್ನು ಖಂಡಿತ ಅಲ್ಲಿಗೆ ಬಂದು ಮುಂದುವರಿಸುವಂತೆ ಬಹಳ ಒತ್ತಾಯಪಡಿಸಿದರು. ಇದು ಎಲ್ಲರಿಗೂ ಒಪ್ಪಿಗೆಯಾಗಿ ವೆಂಕಟನಾಥನು ಅಕ್ಕ ಭಾವನ ಸಂಗಡ ಮಧುರೆಗೆ ಬಂದನು. ಅಲ್ಲಿ ಅವನ ಜೀವನದಲ್ಲಿ ಹೊಸ ಅಧ್ಯಾಯವೊಂದು ಪ್ರಾರಂಭವಾಯಿತು. ಆಗಿನ ಕಾಲದಲ್ಲಿ ಮಧುರೆಯು ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ವಿದ್ಯಾಸಂಸ್ಥೆ ಹಾಗೂ ಸಾಂಸ್ಕೃತಿಕ ಕೇಂದ್ರವೆಂದು ಹೆಸರಾಗಿತ್ತು. ಅಲ್ಲಿರುವ ಮೀನಾಕ್ಷಿ ಸುಂದರೇಶ್ವರರ ದೇವಾಲಯವು ದೇಶದಾದ್ಯಂತ ಪ್ರಸಿದ್ಧಿ ಪಡೆದಿತ್ತು. ಮಧುರೆ ಪಾಂಡ್ಯರಸರ ರಾಜಧಾನಿ. ಅಲ್ಲಿ ಅನೇಕ ದೇವಾಲಯಗಳಿದ್ದು ಅಲ್ಲಿನ ಮಠಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ವಿದ್ಯೆ ಕಲಿಯುತ್ತಿದ್ದರು. ಅವರುಗಳು ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳು ಹಾಗೂ ಊಟೋಪಚಾರದ ವ್ಯವಸ್ಥೆಗಳಿಗಾಗಿ ಅಲ್ಲಿನ ರಾಜರುಗಳು, ಶ್ರೇಷ್ಠ ವರ್ತಕರು, ವಿದ್ಯಾಪ್ರೇಮಿಗಳು ಕೊಡುಗೈಯಿಂದ ದಾನ ಮಾಡುತ್ತಿದ್ದರು. ಲಕ್ಷ್ಮೀ ನರಸಿಂಹಾಚಾರ್ಯರು ಒಂದು ವಿದ್ಯಾಪೀಠದ ಅಧ್ಯಕ್ಷರು ಹಾಗೂ ಅಧ್ಯಾಪಕರು ಆಗಿದ್ದರಿಂದ ಅವರ ಜೀವನ ಸುಖವಾಗಿ ಸಾಗುತ್ತಿತ್ತು. ಉಂಡುಟ್ಟು ಸಂತೋಷದಿಂದ ಇದ್ದರು. ಲಕ್ಷ್ಮೀ ನರಸಿಂಹಾಚಾರ್ಯರು ಶ್ರೇಷ್ಠ ವಿದ್ವಾಂಸರಾದ್ದರಿಂದ ವೆಂಕಟನಾಥನ ವಿದ್ಯಾಭ್ಯಾಸ ಯಾವುದಕ್ಕೂ ಕೊರತೆಯಿಲ್ಲದಂತೆ 8 ವರ್ಷಗಳ ಕಾಲ ನಿರಾತಂಕವಾಗಿ ಸಾಗಿತು. ಆ ಸಮಯದಲ್ಲಿ ಅವನು ವೇದ ವೇದಾಂತ, ತರ್ಕ, ಮೀಮಾಂಸ, ವ್ಯಾಕರಣ, ಸಾಹಿತ್ಯ, ಸಂಗೀತ ಇತ್ಯಾದಿ ಸಕಲ ವಿದ್ಯೆಗಳನ್ನು ಕಷ್ಟಪಟ್ಟು ಕಲಿತು ಪಾರಂಗತನಾಗಿ ಎಲ್ಲರಿಂದಲೂ ಗೌರವ ಮನ್ನಣೆಗಳನ್ನು ಪಡೆದನು. ಒಮ್ಮೆ ವೆಂಕಟನಾಥನು ತಾಯಿ, ಅಣ್ಣ, ಅತ್ತಿಗೆಯರನ್ನು ನೋಡಲು ಕಾವೇರಿ ಪಟ್ಟಣಕ್ಕೆ ಬಂದನು. ಆದರೆ ಮನೆಯಲ್ಲಿನ ದಾರಿದ್ರ್ಯವನ್ನು ಕಂಡು ಅವನಿಗೆ ಸ್ವಲ್ಪವಾದರೂ ಸಹಾಯ ಮಾಡುವ ಉದ್ದೇಶದಿಂದ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಿ ಊರಿನಲ್ಲೇ ನಿಂತು ಬಿಟ್ಟನು. ಕನಕಾಚಲ ಭಟ್ಟರ ಕಾಲದಿಂದಲೂ ಅವರ ಕುಟುಂಬಕ್ಕೆ ಬಡತನ ಒಂದು ಶಾಪವಾಗಿ ಬಂದಿತ್ತು. ವಿದ್ಯಾಲಕ್ಷ್ಮಿ ಬೇಕಾದಷ್ಟು ಒಲಿದಿದ್ದರೂ ಧನಲಕ್ಷ್ಮಿಯ ಅನುಗ್ರಹ ಅವರಿಗಾಗಿರಲಿಲ್ಲ. ಇದು ವೆಂಕಟನಾಥನ ಚಿಂತೆಗೆ ಕಾರಣವಾಗಿತ್ತು. ತಾನು ಅಷ್ಟು ವಿದ್ವಾಂಸನಾಗಿದ್ದರೂ ಹೊಟ್ಟೆ ಬಟ್ಟೆಗೆ ಪರಾವಲಂಬಿ ಎಂಬ ನೋವು ಅವನನ್ನು ಕಾಡುತ್ತಿತ್ತು. ತನ್ನ ಚಿಂತೆಯನ್ನು ಮರೆಯಲು ತಾನು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದ ಅಮೂಲ್ಯ ಗ್ರಂಥಗಳ ಪಠಣ, ಮಕ್ಕಳಿಗೆ ಪಾಠ ಬೋಧನೆಗಳಿಂದ ತನ್ನ ಸಮಯ ಕಳೆಯುತ್ತಿದ್ದನು. ಆದರೆ ಹೆಚ್ಚಿನ ಸಮಯ ದೇವತಾರ್ಚನೆ, ಶಾಸ್ತ್ರಾಧ್ಯಯನಗಳಲ್ಲೇ ವಿನಿಯೋಗವಾಗುತ್ತಿತ್ತು. ಈ ಮಧ್ಯೆ ಗುರುರಾಜನಿಗೆ ತಮ್ಮನ ವಿವಾಹ ಮಾಡಬೇಕೆಂದು ಆಲೋಚಿಸಿದನು. ಆ ವೇಳೆಗೆ ವೆಂಕಟನಾಥನಿಗೆ 20 ವರ್ಷ ವಯಸ್ಸಾಗುತ್ತಿತ್ತು. ನೋಡಲು ಸುಂದರವಾಗಿದ್ದನು. ಅಜಾನುಬಾಹುವಾಗಿ ಮುಖದಲ್ಲಿ ಒಳ್ಳೆಯ ವಿದ್ಯಾಕಳೆ, ನೋಡಿದವರು ಮತ್ತೆ ಮತ್ತೆ ನೋಡಬೇಕೆನ್ನುವಂತಹ ಮನಸೆಳೆಯುವ ವ್ಯಕ್ತಿತ್ವ. ಅವನು ತದೇಕ ಚಿತ್ತದಿಂದ ದೇವತಾರ್ಚನೆ ಮಾಡುತ್ತಿದ್ದರೆ ನೋಡಿದವರು ಇವನು ಒಬ್ಬ ಯತಿಶ್ರೇಷ್ಠನೆಂದು ತಿಳಿಯುತ್ತಿದ್ದರು. ಅವನು ಯಾರಿಂದಲೂ ಏನನ್ನು ಕೇಳಿ ಪಡೆಯುತ್ತಿರಲೂ ಇಲ್ಲ ಅಥವಾ ಸ್ವೀಕರಿಸುತ್ತಲೂ ಇರಲಿಲ್ಲ. ತನ್ನ ಸ್ವಯಾರ್ಜಿತವಾದದ್ದನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದನು. ಇದು ಅವನು ಬಾಲ್ಯದಿಂದಲೇ ಕೈಗೊಂಡ ಅಪರಿಗ್ರಹ ವ್ರತ. ಇದನ್ನು ಪಾಲಿಸುವುದು ಬಹಳ ಕಷ್ಟ. ಆದರೆ ವೆಂಕಟನಾಥನು ಚಾಚೂ ತಪ್ಪದೆ ನೆರವೇರಿಸುತ್ತಿದ್ದನು. ಎಂಬಲ್ಲಿಗೆ ವೆಂಕಟನಾಥರ ತಂದೆಯ ಮರಣ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.